cyber fraud case has emerged from Mumbai, wherein a victim was falsely harassed for seeking a loan. फर्जी लोन ऐप के जरिए वसूली का काम जारी है। मुंबई में पिछले 5 दिनों में 2 केसेस सामने आए हैं जो गंभीर है। ಲೋನ್ ಆ್ಯಪ್ಗಳಲ್ಲಿ ಸಾಲ ಮಾಡೋಕ್ಕೂ ಮುನ್ನ ಸ್ವಲ್ಪ ಎಚ್ಚರವನ್ನ ವಹಿಸಬೇಕು ನೀವು. ಲೋನ್ ಆ್ಯಪ್ ಟಾರ್ಚರ್ ನಿತ್ಯ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ஆன்லைன் செயலி மூலம் கடன் பெற்ற இளைஞர் தற்கொலை செய்து கொண்டது தொடர்பாக நடவடிக்கை எடுக்க கோரி படாலம் காவல் நிலையத்தை உறவினர்கள் முற்றுகையிட்டுள்ளனர். ఆన్లైన్ యాప్లకు మరొకరు బలయ్యారు. మెదక్ జిల్లా నర్సాపూర్కు చెందిన శ్రావణ్ అనే యువకుడు ఉరి వేసుకుని చనిపోయాడు. ನೋಡಿದ್ರಲ್ಲ, ಲೋನ್ ತಗೊಂಡು ಸಾಲ ಕಟ್ಟಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಈ ರೀತಿಯ ಎಷ್ಟೋ ಸುದ್ದಿಗಳನ್ನ ನೀವು ನ್ಯೂಸ್ ಚಾನೆಲ್ಗಳಲ್ಲಿ, ಪೇಪರ್ಗಳಲ್ಲಿ ಪ್ರತಿನಿತ್ಯ ನೋಡ್ತಾನೆ ಇರ್ತೀರಿ. ಅಥವಾ ನಿಮ್ಗೆ ಗೊತ್ತಿರೋರೇ ಈ ರೀತಿ ಸಾಲ ತಗೊಂಡು ಕಟ್ಟಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಘಟನೆಗಳು ಕೂಡ ನಿಮ್ಮ ಕಣ್ಣ ಮುಂದೆನೆ ನಡೆದಿರಬಹುದು. ಇಡೀ ದೇಶದಲ್ಲಿ, ಕರ್ನಾಟಕದಲ್ಲೂ ಕೂಡ ಪ್ರತಿನಿತ್ಯ ಸಾಲ ತಗೊಂಡು ಕಟ್ಟಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂತವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರೀಸೆಂಟ್ ಆಗಿ ನಾವು ನೋಡಿದ್ವಿ, ನೋಡಿ, ಈ ಆ್ಯಪ್ಗಳಲ್ಲಿ ಲೋನ್ ಕೊಡ್ತಾರೆ. ಸೊ ಈಸಿಯಾಗಿ ಲೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡು ಆಮೇಲೆ ಕಟ್ಲಿಕ್ಕಾಗದೆ ಅವರ ಹಿಂಸೆ, ಕಿರುಕುಳದಿಂದ ಬೇಸತ್ತು ಎಷ್ಟೋ ಯುವಕರು ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಮಧ್ಯಪ್ರದೇಶದ ಒಂದು ವಿಷಯವನ್ನ ನಾನು ನಿಮಗೆ ಇವತ್ತು ಹೇಳಲೇಬೇಕು. ಮಧ್ಯಪ್ರದೇಶದಲ್ಲಿ ಅದೊಂದು ಸುಂದರವಾದಂಥ ಕುಟುಂಬ. 5 ಜನ ಇದ್ರು, ಗಂಡ, ಹೆಂಡತಿ, ಆಮೇಲೆ 2 ಮಕ್ಕಳು, ಆಮೇಲೆ ಗಂಡನ ತಾಯಿ. ಇಷ್ಟು ಜನ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ರು. ಗಂಡ ಹಳೆ ಆಟೋಗಳ ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ, ಹೆಂಡತಿ ಗ್ರೋಸರಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. 2 ಹೆಣ್ಮಕ್ಳು, ಒಬ್ರು 19 ವರ್ಷ, ಮತ್ತೊಬ್ಬರಿಗೆ 16 ವರ್ಷ, ಇಬ್ರು ಕೂಡ ಓದ್ತಾ ಇದ್ರು. ತಾಯಿ ಮನೆಯಲ್ಲೇ ಇದ್ರು. ಈ ಫ್ಯಾಮಿಲಿ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇರಬೇಕಿದ್ರೆ ಒಂದು ಆಘಾತ ಅವರಿಗೆ ಎದುರಾಯಿತು. ಕೊರೋನಾ ಬಂತು, ಇವರ ಬಿಸ್ನೆಸ್ ಎಲ್ಲವೂ ಕೂಡ ಸ್ಟಾಪ್ ಆಗೋಗ್ಬಿಡ್ತು. ಇಂಥ ಸಂದರ್ಭದಲ್ಲಿ ಹೆಂಡತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತನಗೆ ಗೊತ್ತಿರೋರು ಅಥವಾ ಸಾಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಬ್ಬರ ಹತ್ರ ಹೋಗಿ 2 ಲಕ್ಷ ರೂಪಾಯಿ ಸಾಲವನ್ನು ತಗೊಳ್ತಾರೆ, ಗಂಡನಿಗೆ ಗೊತ್ತಾಗದೆ. ಯಾಕಂದ್ರೆ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕು, ಇವರಿಗೆ ಬರಬೇಕಾದಂಥ ಆದಾಯ ಎಲ್ಲ ಸ್ಟಾಪ್ ಆಗೋಗ್ಬಿಡ್ತು. ಅದಾದ್ಮೇಲೆ ಮಕ್ಕಳನ್ನ ಓದಿಸ್ಬೇಕಲ್ಲ. ಸೊ ಓದಿಸ್ಬೇಕು ಅಂತ ಹೇಳಿದಾಗ ಮತ್ತೆ ಫೀಸ್ ಕಟ್ಟೋದಕ್ಕೆ ದುಡ್ಡು ಬೇಕಾಯಿತು. 1.5 ಲಕ್ಷ ಮತ್ತೆ ಸಾಲ ಮಾಡಿದ್ರು. ಸೊ ಟೋಟಲ್ 3.5 ಲಕ್ಷ ಸಾಲ ಮಾಡಿದ್ರು. ಆದ್ರೆ ಈ ಕೈ ಸಾಲ ಕೊಡೋದು ಅಂತ ಹೇಳ್ತೀವಲ್ಲ, ಹೆಚ್ಚಿಗೆ ಬಡ್ಡಿ ದರಕ್ಕೆ ಕೊಡ್ತಾರಲ್ಲ, ಅವರು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರಾ? ಬಿಡಲ್ಲ. ನಿಮ್ಮ ಮಾನ ಮರ್ಯಾದೆಯನ್ನು ಹರಾಜು ಹಾಕ್ತಾರೆ. ಇಲ್ಲೂ ಕೂಡ ಆಗಿದ್ದು ಇದೇನೆ. ಆ ಫ್ಯಾಮಿಲಿಗೆ ಆ ಸಾಲ ಕೊಟ್ಟಂತ ವ್ಯಕ್ತಿ ನಿರಂತರವಾಗಿ ಕಿರುಕುಳ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮನೆ ಹತ್ರ ಬರ್ತಾನೆ, ನೀವು ಸಾಲ ಕೊಡ್ಲೇಬೇಕು ಅಂತ ಪ್ರತಿನಿತ್ಯ, ಪ್ರತಿ ವಾರ ಮನೆಗೆ ಬರ್ತಾನೆ. ಅಷ್ಟೇ ಅಲ್ಲದೆ ಮನೆ ಹೊರಗಡೆ ನಿಂತು ಬಿಟ್ಟು, ಸಾಲ ಕೊಡ್ರಿ, ಸಾಲ ಕೊಡ್ರಿ, ಸಾಲ ತಗೊಂಡಿರೋದನ್ನ ವಾಪಸ್ ಕೊಡ್ರಿ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ಕೊಳ್ತಾನೆ. ಅಕ್ಕಪಕ್ಕದವರಿಗೆಲ್ಲ ಗೊತ್ತಾಗೋಗ್ಬಿಡುತ್ತೆ. ಈ ಫ್ಯಾಮಿಲಿ ಪಾಪ ಕಷ್ಟಪಟ್ಟು 80,000 ರೂಪಾಯಿನ ಕೊಟ್ಬಿಡ್ತಾರೆ. ಹಾಗಂತ ಈ ಫ್ಯಾಮಿಲಿ ಹತ್ರ ದುಡ್ಡಿಲ್ಲ ಅಂತಲ್ಲ, ಇವ್ರ ಹತ್ರ ಪ್ರಾಪರ್ಟಿ ಇತ್ತು, ಲಕ್ಷಾಂತರ ರೂಪಾಯಿ ಪ್ರಾಪರ್ಟಿ ಇತ್ತು. ಬಟ್ ಅದನ್ನ ಮಾರಿ ಇವರಿಗೆ ಸಾಲವನ್ನ ತೀರಿಸೋದಕ್ಕೆ ಟೈಮ್ ಬೇಕಾಗಿತ್ತು. ಸೊ ಇಷ್ಟೇ ಅಲ್ಲ, ಇದಾದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸರ ಹತ್ರ ಸಹಾಯ ಕೇಳ್ತಾರೆ. ಈ ಫ್ಯಾಮಿಲಿ, ನಮ್ಗೊಂದು ಸ್ವಲ್ಪ ಟೈಮ್ ಕೊಡಿ, ನಾವು ಖಂಡಿತವಾಗ್ಲೂ ಕಟ್ತೀವಿ, ನಾವು ಯಾವ ಕಾರಣಕ್ಕೂ ಕೂಡ ಸಾಲ ಕಟ್ಟದೆ ಇರೋದಿಲ್ಲ ಅಂತ. ಬಟ್ ಪೊಲೀಸ್ನವರು ಇಲ್ಲ, ನೀವೇ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಕೈ ಚೆಲ್ಲಿ ಬಿಡ್ತಾರೆ. ಅದಾದ್ಮೇಲೆ ಈ ಸಾಲ ಕೊಟ್ಟಂತ ವ್ಯಕ್ತಿ ಮನೆಗೆ ಬಂದು ಮತ್ತೆ ಥ್ರೆಟ್ ಮಾಡ್ತಾನೆ. ಏನು ಅಂತ ಹೇಳಿದ್ರೆ, ನೀವು ಸಾಲ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ 2 ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡ್ಬಿಡ್ತೀವಿ ಅಂತ. ಮನೆ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಸಹಿಸಿಕೊಳ್ಳಕ್ಕಾಗತ್ತೆ? ಅದಷ್ಟೇ ಅಲ್ಲದೆ ಆತ ಕೊಟ್ಟಂತ ಮಾನಸಿಕ ಹಿಂಸೆ, ಕಿರುಕುಳ, ಅದಾದ್ಮೇಲೆ ಬಹಿರಂಗವಾಗಿ ಮಾಡಿದಂಥ ಅವಮಾನ, ಇದೆಲ್ಲದರ ಜೊತೆಗೆ ಅಕ್ಕಪಕ್ಕದ ಮನೆಯವರುಗಳು ಅಥವಾ ಗೊತ್ತಿರುವಂಥವರೆಲ್ಲ ಇವರನ್ನು ಹೀಯಾಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈನಲಿ ಇವರಿಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ಒಂದು ಕಠಿಣ ನಿರ್ಧಾರವನ್ನು ತಗೊಳ್ತಾರೆ. ತಂದೆ ತಾಯಿ ನಿರ್ಧಾರ ಮಾಡಿ ತಮ್ಮ ಮಕ್ಕಳಿಗೆ ಹೇಳ್ತಾರೆ. ಆ ಮಕ್ಕಳು ಒಪ್ಪಲಿಲ್ಲ, ಆದರೂ ಒಪ್ಪಿಸ್ತಾರೆ ಅವರಿಬ್ಬರನ್ನ. ಫೈನಲಿ ಆ 5 ಜನ ಕೂಡ ಲೆಟರ್ ಬರೀತಾರೆ. ಲೆಟರ್ ಬರೆದು ಆ ಲೆಟರ್ನಲ್ಲಿ ತಮಗಾದಂಥ ಮಾನಸಿಕ ಹಿಂಸೆ, ಕಿರುಕುಳ, ಅವಮಾನ ಎಲ್ಲವನ್ನು ಕೂಡ ಸಾಲ ತಗೊಂಡ್ಮೇಲೆ ಏನೇನು ಆಯಿತು ಅಂತ ಹೇಳೋದನ್ನು ಬರೀತಾರೆ. ನಾವು ಸಾಲ ಕಟ್ಬೋದಾಗಿತ್ತು, ಟೈಮ್ ಕೊಟ್ಟರೆ ನಾವು ಸಾಲ ಕಟ್ತಿದ್ವಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಅದರಲ್ಲೂ ಆ 2 ಹೆಣ್ಣು ಮಕ್ಕಳಂತೂ ಪ್ರತ್ಯೇಕವಾದಂಥ ಲೆಟ್ರನ್ನು ಬರೀತಾರೆ. ಇಷ್ಟೆಲ್ಲ ಆದ ನಂತರ ತಮ್ಮ ಮೊದಲು ಮನೆಯಲ್ಲಿದ್ದಂಥ 2 ನಾಯಿ ಮರಿಗಳಿಗೆ ವಿಷವನ್ನು ಕೊಡ್ತಾರೆ. ಅದಾದ್ಮೇಲೆ ಒಬ್ಬರಾದ್ಮೇಲೆ ವಿಷ ಸೇವಿಸಿ ಫೈನಲಿ ಆ ತಾಯಿ ಇದಾರಲ್ಲ, ಗಂಡ ಹೆಂಡತಿ ಇದಾರಲ್ಲ, ಅವರು ಲಾಸ್ಟಿಗೆ ಸಾಯ್ತಾರೆ. ಎಲ್ರಿಗೂ ಕೂಡ ವಿಷ ಕೊಟ್ಟು, ವಿಷ ಸೇವಿಸಿ ಇಡೀ ಫ್ಯಾಮಿಲಿಯೇ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡುತ್ತೆ. ಬಟ್ ನಿಜಕ್ಕೂ ಬೇಸರದ ವಿಷಯ ಏನ್ ಗೊತ್ತಾ, ಇವರು ಬರೆದಂತ ಈ ಲೆಟರ್ನಲ್ಲಿ ಒಂದು ಫೈನಲ್ ವರ್ಡ್ ಒಂದಿದೆ, ಅದು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು. ಅದರಲ್ಲಿ ಅವರು ಮೆನ್ಷನ್ ಮಾಡ್ತಾರೆ, ವಿ ಆರ್ ನಾಟ್ ಕವರ್ಡ್, ವಿ ಆರ್ ಹೆಲ್ಪ್ಲೆಸ್ ಅಂತ. ಅಂದ್ರೆ
ನಾವು ಹೇಡಿಗಳಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೇಡಿತನವೂ ಕಾರಣ ಅಲ್ಲ, ನಾವು ಹೆಲ್ಪ್ಲೆಸ್ ಆಗ್ಬಿಟ್ವಿ ಅಂತ. ಇದು ಕಥೆಯಲ್ಲ ಸ್ನೇಹಿತರೆ, ಮಧ್ಯಪ್ರದೇಶದಲ್ಲಿ ನಡೆದಿರುವಂಥ ಒಂದು ರಿಯಲ್ ಇನ್ಸಿಡೆಂಟ್. ಈ ಥರ ನೀವು ಹುಡುಕ್ತಾ ಹೋದರೆ ಸಾಕಷ್ಟು ಘಟನೆಗಳು ನಿಮ್ಮ ಕಣ್ಣ ಮುಂದೆ ಬಂದ್ಬಿಡುತ್ತೆ. ದಿನನಿತ್ಯ ನ್ಯೂಸ್ ಚಾನೆಲ್ಗಳಲ್ಲಿ, ಪೇಪರ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಇದನ್ನು ನೋಡಿರ್ತೀರಿ. ಹಾಗಿದ್ರೆ ಏನು ಕಾರಣ? ಸಾಲ ತಗೊಂಡು ಯಾಕೆ ಅವರಿಗೆ ಸಾಲ ತೀರಿಸ್ಲಿಕ್ಕಾಗಲ್ಲ? ನೋಡಿ, ಈ ಒಂದು ಘಟನೆ ಸಾಕು. ಸಾಲ ತಗೊಳ್ಳುವಾಗ ಸರಿಯಾಗಿ ಗಮನಿಸದೇನೆ ಸಾಲ ತಗೊಂಡ್ರೆ ಹೇಗೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಟ್ರ್ಯಾಪ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಹೇಳುವಂಥದ್ದನ್ನು ನಾವು ನೋಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ದೇಶದ ಅಂಕಿ ಅಂಶಗಳನ್ನು ನಾವು ನಿಮ್ಮ ಮುಂದೆ ಇಡಬೇಕಾಗತ್ತೆ. ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಅಫೇರ್ಸ್ ಮಿನಿಸ್ಟರ್ ನಿತ್ಯಾನಂದ ರೇ ರಾಜ್ಯಸಭೆಗೆ ಕೊಟ್ಟಂತ ಮಾಹಿತಿ ಪ್ರಕಾರ 2018ರಿಂದ 2020ರವರೆಗೆ ಬಹಳಷ್ಟು ಸಾವುಗಳಾಗಿವೆ, ಬಹಳಷ್ಟು ಆತ್ಮಹತ್ಯೆಗಳಾಗಿವೆ. ಸೊ ಇದರಲ್ಲಿ ನಾನು ಈ ಟೇಬಲ್ ಅನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ 2 ವಿಚಾರಗಳಿದ್ದಾವೆ. ಒಂದು ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಬ್ಯಾಂಕ್ರಪ್ಸಿ ಆರ್ ಇಂಡೆಪ್ಟೆಡ್ನೆಸ್ ಅಂತ, ಅಂದರೆ ದಿವಾಳಿ ಆಗಿರೋದು ಅಥವಾ ಸಾಲ ತೀರಿಸಲಿಕ್ಕಾಗದೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು ಅಂತ. ನಾನು ಇದರಲ್ಲಿ ಬ್ಯಾಂಕ್ರಪ್ಸಿ ಮತ್ತು ಇಂಡೆಪ್ಟೆಡ್ನೆಸ್ ಮಾತ್ರ ತಗೊಳ್ತಾ ಇದ್ದೀನಿ. ನೋಡಿ, 2018ರಲ್ಲಿ 4970 ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. 2019ರಲ್ಲಿ 5908 ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. 2020ರಲ್ಲಿ 5213 ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಾಲ ಕಟ್ಟಲಿಕ್ಕಾಗದೆ, ಸಾಲ ತೀರಿಸಲಿಕ್ಕಾಗದೆ ದಿವಾಳಿ ಎದ್ದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು. ಈ ಅಂಕಿಅಂಶಗಳನ್ನು ನೋಡಿದಾಗ ನಿಮಗೂ ಕೂಡ ಅನ್ನಿಸ್ಬೋದು, ಅಬ್ಬಾ ಸಾಲ ತಗೊಳ್ಳೋದು ಇಷ್ಟೊಂದು ಡೇಂಜರಾ, ಹಾಗಿದ್ರೆ ಸಾಲ ತಗೊಳ್ಳೋದೇ ತಪ್ಪಾ ಅಂತ. ಖಂಡಿತವಾಗ್ಲೂ ತಪ್ಪಲ್ಲ. ನೋಡಿ, ಶ್ರೀಮಂತರು ಕೋಟಿ ಲೆಕ್ಕದಲ್ಲಿ ಸಾಲವನ್ನು ತಗೊಳ್ತಾರೆ, ಬಡವರು ಲಕ್ಷಾಂತರ ರೂಪಾಯಿ ಲೆಕ್ಕದಲ್ಲಿ ಸಾಲವನ್ನು ತಗೊಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಾಲ ಬೇಕಾಗತ್ತೆ. ಯಾಕೆ ಸಾಲ ಬೇಕಾಗತ್ತೆ ಅದನ್ನು ನಾನು ಹೇಳಬೇಕಾಗಿಲ್ಲ, ನೀವು ಕೂಡ ಸಾಲ ತಗೊಂಡಿರ್ಬೋದು. ಮನೆ ಕಟ್ಟೋದಕ್ಕೆ ಸಾಲ ತಗೊಳ್ತಾರೆ, ಮನೆ ರಿಪೇರಿ ಮಾಡೋದಕ್ಕೆ ಸಾಲ ತಗೊಳ್ತಾರೆ, ಕಾರ್ ಪರ್ಚೇಸ್ ಮಾಡೋದಕ್ಕೆ, ಬೈಕ್ ಪರ್ಚೇಸ್ ಮಾಡೋದಕ್ಕೆ ಸಾಲ ತಗೊಳ್ತಾರೆ. ಅದಷ್ಟೇ ಅಲ್ಲದೆ ಮದುವೆಗೆ ಸಾಲ ತಗೊಳ್ತಾರೆ, ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಾಲ ತಗೊಳ್ತಾರೆ. ಅಷ್ಟೇ ಅಲ್ಲದೆ ಎಜುಕೇಷನ್ಗೋಸ್ಕರ ಸಾಲ ತಗೊಳ್ತಾರೆ, ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕೂಡ ಲೋನ್ ತಗೊಳ್ಳುವಂಥವ್ರು ಇದ್ದಾರೆ. ಹಾಗಾಗಿ ಸಾಲ ತಗೊಳ್ಳೋದು ತಪ್ಪಲ್ಲ. ಆದರೆ ಸಾಲ ತಗೊಳ್ಳುವಾಗ ಯಾವ ಥರದ ಸಾಲ ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ನೀವು ಯೋಚನೆ ಮಾಡದೆ ತಗೊಳ್ಳೋದು ತಪ್ಪು ಅಂತ ನಾವು ಹೇಳಬೇಕಾಗತ್ತೆ. ಹಾಗಾಗಿ ಸಾಲ ತಗೊಳ್ಳೋದು ಖಂಡಿತವಾಗ್ಲೂ ತಪ್ಪಲ್ಲ. ಬಟ್ ಯಾವ ಉದ್ದೇಶಕ್ಕೋಸ್ಕರ ನೀವು ಸಾಲ ತಗೊಳ್ತಾ ಇದ್ದೀರಿ, ನೀವು ತಗೊಳ್ಳುವಂಥ ಸಾಲದ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಿದೆಯಾ, ಇವೆಲ್ಲವನ್ನು ಕೂಡ ನೋಡಿಕೊಂಡು ನೀವು ಸಾಲವನ್ನು ತಗೊಳ್ಬೇಕಾಗತ್ತೆ. ಅಂದರೆ ಎಷ್ಟು ಸಾಲ, ಎಷ್ಟು ವರ್ಷಗಳಲ್ಲಿ ತೀರಿಸಬೇಕು, ಅದಕ್ಕೆ ಬಡ್ಡಿ ದರ ಎಷ್ಟಿದೆ, ತಿಂಗಳಿಗೆ ಎಷ್ಟು ಬಡ್ಡಿ ದರ ಆಗುತ್ತೆ, ಅಥವಾ ವರ್ಷಕ್ಕೆ ಎಷ್ಟಾಗುತ್ತೆ, ಇದನ್ನು ನಾನು ಕಟ್ಲಿಕ್ಕೆ ಸಾಧ್ಯನಾ, ಇವೆಲ್ಲವನ್ನು ಕೂಡ ತಿಳ್ಕೊಂಡು ನೀವು ಸಾಲವನ್ನು ತಗೊಂಡ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ಸೊ ಇಲ್ಲೂ ಕೂಡ ಅಷ್ಟೇನೆ, ನೀವು ಸಾಲ ತಗೊಳ್ಳುವಾಗ ಬಹಳಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು. ಮೇಯ್ನ್ ಆಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಸಾಲಗಳಲ್ಲಿ 2 ವಿಧ ಇದೆ. ಒಂದು ಪ್ರೊಡಕ್ಟಿವ್ ಲೋನು, ಇನ್ನೊಂದು ಅನ್ಪ್ರೊಡಕ್ಟಿವ್ ಲೋನು ಅಂತ. ಪ್ರೊಡಕ್ಟಿವ್ ಲೋನ್ ಅಂದ್ರೆ ಏನು? ಸೊ ನೀವು ತಗೊಳ್ಳುವಂಥ ಸಾಲದಿಂದ ಭವಿಷ್ಯದಲ್ಲಿ ಅದು ನಿಮಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಆದಾಯವನ್ನು ತರಬಲ್ಲಂಥದ್ದಾಗಿರುತ್ತೆ, ಅಥವಾ ನಿಮಗೆ ಒಳ್ಳೆದಾಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಸೊ ಮನೆ ಕಟ್ಟಬೇಕು ಅಂತೇಳಿ ನೀವು ಸಾಲ ತಗೊಂಡ್ರೆ ಅದು ಖಂಡಿತವಾಗ್ಲೂ ತಪ್ಪಲ್ಲ. ಯಾಕಂದರೆ ನಿಮಗೆ ಇರಲಿಕ್ಕೆ ಮನೆ ಬೇಕು. ನಾಳೆ ದಿನ ಬೇಡ ಅಂತ ಹೇಳಿ ನೀವು ಮನೆಯನ್ನು ಮಾರಾಟ ಮಾಡಿದರೂ ಕೂಡ ನೀವು ಹಾಕಿದಂಥ ಇನ್ವೆಸ್ಟ್ಮೆಂಟಿಗೆ ಬಡ್ಡಿ ಸೇರಿ ನಿಮಗೆ ಲಾಭ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಮನೆ ಕಟ್ಟೋದಕ್ಕೆ ನೀವು ಖಂಡಿತವಾಗ್ಲೂ ಸಾಲ ತಗೊಂಡ್ರೆ ಅದು ತಪ್ಪಿಲ್ಲ ಅಂತಲೇ ಹೇಳಬೇಕು. ಸೊ ಅದು ಪ್ರೊಡಕ್ಟಿವ್ ಲೋನ್ ಆಗುತ್ತೆ. ಅಥವಾ ಬಿಸ್ನೆಸ್ಗೆ, ನಾನೊಂದು ಒಳ್ಳೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು, ಸೊ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದಾಗ ಭವಿಷ್ಯದಲ್ಲಿ ನೀವು ಡೆಫಿನೆಟ್ಲಿ ಆ ಬಿಸ್ನೆಸ್ ಸಕ್ಸಸ್ ಆಗಿ ಅದರಿಂದ ಒಂದಷ್ಟು ದೊಡ್ಡ ಮೊತ್ತದ ಹಣವನ್ನು ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಿ. ಹಾಗಾಗಿ ಬಿಸ್ನೆಸ್ಸಿಗೆ ಹಾಕೋದು ಖಂಡಿತವಾಗ್ಲೂ ತಪ್ಪಲ್ಲ. ಬಿಸ್ನೆಸ್ಗೋಸ್ಕರ ಲೋನ್ ಮಾಡ್ಬೋದು. ಅಥವಾ ಎಜುಕೇಷನ್ಗೋಸ್ಕರ, ಸೊ ಎಜುಕೇಷನ್ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು. ಎಜುಕೇಷನ್ ಆದಮೇಲೆ ನೀವು ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಆ ಲೋನನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ. ಸೊ ಇವೆಲ್ಲವನ್ನು ಕೂಡ ನಾವು ಪ್ರೊಡಕ್ಟಿವ್ ಲೋನ್ ಅಂತ ಹೇಳಬೇಕಾಗತ್ತೆ. ಬಟ್ ತುಂಬಾ ಎಚ್ಚರವಾಗಿ ಗಮನಿಸಬೇಕಾಗಿರೋದೇ ಅನ್ಪ್ರೊಡಕ್ಟಿವ್ ಲೋನ್ ಬಗ್ಗೆ. ಯಾವುದು ಅನ್ಪ್ರೊಡಕ್ಟಿವ್ ಲೋನ್? ಸೊ ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ತಮ್ಮ ಮಕ್ಕಳ ಬರ್ತ್ಡೇಯನ್ನು ಧಾಮ್ ಧೂಮ್ ಅಂತೇಳಿ ಬಹಳ ವಿಜೃಂಭಣೆಯಿಂದ ಮಾಡಿಬಿಡ್ತಾರೆ. ನಿಜಕ್ಕೂ ಕೂಡ ಅವರ ಬಳಿ ಅಷ್ಟೊಂದು ಹಣ ಇರೋದಿಲ್ಲ, ಪ್ರತಿಷ್ಠೆಗೋಸ್ಕರ ಮಾಡ್ತಾರೆ. ಹಾಗಿದ್ರೆ ಸಾಲ ತಗೊಂಡು ಮಾಡ್ತಾರ್ರಿ. ಕಡಿಮೆ ಸಂಬಳ ಇರುತ್ತೆ, ಸೊ ಮೊದಲನೇ ಬರ್ತ್ಡೇಯನ್ನು ತುಂಬ ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ಅದು ಯಾಕೆ ಅವ್ರ ಮನಸ್ಸಿಗೆ ಬಂದಿರುತ್ತೋ ಗೊತ್ತಿಲ್ಲ. ಒಂದು ಅಕ್ಕಪಕ್ಕದವರ ಪ್ರಭಾವನೋ ಅಥವಾ ಅವರ ಸ್ನೇಹಿತರೋ ಸಂಬಂಧಿಕರೋ ಯಾರೋ ಮಾಡಿರ್ಬೋದು ದುಡ್ಡಿದ್ದಂಥವ್ರು. ಬಟ್ ಇಲ್ಲದೆ ಇರುವಂಥವ್ರು ಕೂಡ ಅದೇ ಥರ ನಾನು ಮಾಡಬೇಕು ಅಂತೇಳಿ ಹೊರಟು ನೋಡಿ. ಬರ್ತ್ಡೇ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳುವಂಥ ಮಾತಿದೆಯಲ್ಲ, ಅದನ್ನು ನಾವು ಫಾಲೋ ಮಾಡಲೇಬೇಕು. ಅದು ಸಾರ್ವಕಾಲಿಕ ಸತ್ಯ ಮತ್ತು ಇಂಪಾರ್ಟೆಂಟ್ ಕೂಡ. ಸೊ ಇಲ್ಲಿ ಏನು ಮಾಡ್ತಾರೆ, ನಮ್ಮ ಹತ್ರ ಹಣ ಇಲ್ಲ, ಬಟ್ ಮಕ್ಕಳ ಬರ್ತ್ಡೇಯನ್ನು ತುಂಬ ಅದ್ದೂರಿಯಾಗಿ ಮಾಡಬೇಕು, ಸಾವಿರಾರು ಜನರನ್ನು ಕರಿಬೇಕು, ಊಟ ಹಾಕಬೇಕು ಅಂತೇಳೆಲ್ಲ
ಏನು ಮಾಡ್ತಾರೆ ಹೇಳಿ, ಸಾಲ ಮಾಡ್ತಾರೆ. ಸೊ ಆ ಸಾಲ ನೀವು ಮಾಡಿ ಬರ್ತ್ಡೇನ ಆಚರಣೆ ಮಾಡಿದರೆ ಸೊ ಆ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿಬಿಡುತ್ತೆ. ಅದೇ ಥರ ಮದುವೆ ಮಾಡಬೇಕಿದ್ರು ಅಷ್ಟೇ ಧಾಮ್ ಧೂಮ್ ಅಂತೇಳಿ ಸಡಗರ ವೈಭವದಿಂದ ಮದುವೆಯನ್ನು ಮಾಡಿಬಿಡ್ತಾರೆ. ಆದರೆ ಮದುವೆಗೆ ಬಂದಂಥವ್ರು, ಊಟ ಮಾಡಿದಂಥವ್ರು ಇದ್ದಾರಲ್ಲ, ಅವರು ನಿಮ್ಮ ಮದುವೆಯನ್ನು ನೋಡಿದಂಥವ್ರು 1 ತಿಂಗಳವರೆಗೆ ಹಬ್ಬಬ್ಬ ಅಂತೇಳಿದ್ರೆ ನೆನಪಿಟ್ಕೊಳ್ಬೋದು. 1 ವರ್ಷ ಆದಮೇಲೆ ಯಾವ ಥರ ಮದುವೆ ಆಯಿತು ಅಂತೇಳಿ ಕೂಡ ನೆನಪಿರೋದಿಲ್ಲ. ಆಮೇಲೆ ಆ ಟ್ರೆಂಡೇ ಚೇಂಜ್ ಆಗಿರುತ್ತೆ, ಬೇರೆ ಯಾವುದೋ ಟ್ರೆಂಡ್ ಸ್ಟಾರ್ಟ್ ಆಗಿರುತ್ತೆ. ಮದುವೆ ಮಾಡಬೇಕು ಆಡಂಬರದಿಂದ ಅಥವಾ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಹಣ ಚೆಲ್ಲೋದು ಅಂತ ಹೇಳ್ತೀವಲ್ಲ, ಆ ಥರ ಮಾಡಿ ಮದುವೆ ಮಾಡಬಾರ್ದು. ಅದು ಅನ್ಪ್ರೊಡಕ್ಟಿವ್ ಆಗುತ್ತೆ. ಸೊ ಪ್ರೊಡಕ್ಟಿವ್ ಮತ್ತು ಅನ್ಪ್ರೊಡಕ್ಟಿವ್ ಈ 2 ವಿಚಾರಗಳ ಮೇಲೇ ನೀವು ಲೋನ್ ತಗೊಳ್ಳುವಾಗ ಎಷ್ಟು ಲೋನ್ ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಇಷ್ಟೇ ಅಲ್ಲ, ಸೊ ಇದರಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಹೇಳಿದರೆ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ಡೆಫಿನೆಟ್ಲಿ ನೀವು ಲೋನ್ ತಗೊಳ್ಳುವಾಗ ತುಂಬ ಹುಷಾರಾಗಿ ಲೋನ್ ತಗೊಳ್ಳೋದಕ್ಕೆ ಸಾಧ್ಯ. ಹಾಗಿದ್ರೆ ಅದ್ಯಾವುದು ಒಂದೊಂದಾಗಿ ಹೇಳ್ತೀನಿ ನೋಡಿ. ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಸಾಲದ ಸುಳಿಗೆ ಸಿಕ್ಕು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದಕ್ಕೆ ಕಾರಣ ಏನು ಗೊತ್ತಾ? ತಾವು ತಗೊಳ್ಳುವಂಥ ಸಾಲದ ಬಗ್ಗೆ ಅವರಿಗೆ ಸರಿಯಾದಂಥ ಮಾಹಿತಿ ಇಲ್ಲದೆ ಇರೋದು. ಸರಿಯಾದ ಮಾಹಿತಿ ಇದ್ಕೊಂಡು ಸಾಲ ತಗೊಂಡ್ರು ಅಂತಾದರೆ ಖಂಡಿತವಾಗ್ಲೂ ಯಾರಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಡೆಫಿನೆಟ್ಲಿ ಬರೋದಿಲ್ಲ. ಹಾಗಿದ್ರೆ ಏನೇನು ತಿಳ್ಕೊಳ್ಬೇಕಪ್ಪ ಸಾಲ ತಗೊಳ್ಳುವಾಗ ಅಂತ ಕೇಳಿದ್ರೆ ಒಂದೊಂದಾಗಿ ಹೇಳ್ತೀನಿ ನೋಡಿ. ಮೊದಲನೇದು, ಬ್ಯಾಡ್ ಲೋನ್ ಫ್ರಮ್ ಬ್ಯಾಡ್ ಪೀಪಲ್. ಸೊ ಇಲ್ಲಿ ಕೆಟ್ಟ ವ್ಯಕ್ತಿಗಳಿಂದ ಕೆಟ್ಟ ಸಾಲವನ್ನು ಯಾವ ಕಾರಣಕ್ಕೂ ಕೂಡ ತಗೊಳ್ಬೇಡಿ. ಇಲ್ಲಿ ಕೆಟ್ಟ ಅಂತ ಹೇಳುವಂಥ ಪದವನ್ನು ನೀವು ವರ್ಡ್ಗೆ ಸೀಮಿತ ಮಾಡಬೇಡಿ ಅರ್ಥವನ್ನು. ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕೆಟ್ಟ ಲೋನನ್ನು ಕೆಟ್ಟ ವ್ಯಕ್ತಿಗಳಿಂದ ತಗೋಬೇಡಿ ಅಂತ. ಯಾವುದು ಕೆಟ್ಟ ಲೋನು ಅಂತ ಅನ್ನಿಸ್ಕೊಳ್ಳುತ್ತೆ, ತಪ್ಪು ಲೋನು ಅಂತ ಅನ್ನಿಸ್ಕೊಳ್ಳುತ್ತೆ, ನಾನು ಆಗಲೇ ಹೇಳಿದೆ ಅನ್ಪ್ರೊಡಕ್ಟಿವ್ ಲೋನ್, ಅವೆಲ್ಲವೂ ಕೂಡ ಕೆಟ್ಟ ಲೋನ್ ಅಥವಾ ತಪ್ಪು ಲೋನು ಅಂತ ಪರಿಗಣಿಸಲ್ಪಡುತ್ತೆ. ಯಾಕಂದರೆ ನಿಮಗೆ ಅದರಿಂದ ಲಾಭ ಖಂಡಿತವಾಗ್ಲೂ ಇಲ್ಲ. ಒಂದು 4 ಜನ ನೀವು ಒಳ್ಳೆ ದಾಮ್ ಧೂಮ್ ಅಂತ ಮದುವೆ ಮಾಡಿದ್ರಿ ಅಂತ ಹೇಳಿದ್ರೆ ಹೇಳ್ಬೋದು ಮದುವೆ ಚೆನ್ನಾಗಿತ್ತು ಅಂತ, ಅಷ್ಟೇ ಒಂದು 4 ದಿನಕ್ಕೆ, ಆಮೇಲೆ ಮರ್ತೋಗ್ತಾರೆ. ಸೊ ಹಾಗಾಗಿ ಅದು ಕೆಟ್ಟ ಲೋನ್ ಅಥವಾ ಅನ್ಪ್ರೊಡಕ್ಟಿವ್ ಲೋನ್ಗಳನ್ನು ನಾವು ಕೆಟ್ಟ ಲೋನ್ ಅಂತ ಹೇಳಬೇಕಾಗತ್ತೆ. ಸೊ ಹಾಗಿದ್ರೆ ಕೆಟ್ಟ ವ್ಯಕ್ತಿಗಳು ಯಾರು? ಲೋನ್ ಕೊಡುವವರನ್ನು ನೀವು ನೋಡಬೇಕು. ಲೋನ್ ಕೊಡುವವರು ಯಾವ ಥರ ಇದ್ದಾರೆ, ಯಾವ ಥರದ ಲೋನನ್ನು ಅವರು ನಮಗೆ ಕೊಡ್ತಾ ಇದ್ದಾರೆ, ಯಾವ ಪರ್ಸೆಂಟೇಜ್ ಅಥವಾ ಎಷ್ಟು ಪರ್ಸೆಂಟೇಜ್ ಹಾಕ್ತಾ ಇದ್ದಾರೆ ಬಡ್ಡಿ, ಇವೆಲ್ಲವನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ನಿಮ್ಮ ಹಣವನ್ನು, ನೀವು ಕಷ್ಟಪಟ್ಟು ದುಡಿದಿರುವಂಥ ಹಣವನ್ನು ಬಡ್ಡಿ ಹಾಕಿಬಿಟ್ಟು ಕರಗಿಸೋದಕ್ಕೇನೆ ತುಂಬ ಲೋನ್ ಕೊಡುವಂಥ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ. ಅವರನ್ನು ತುಂಬ ಹುಷಾರಾಗಿ ನೀವು ಇರಬೇಕಾಗುತ್ತೆ, ನೋಡಬೇಕಾಗುತ್ತೆ. ಅಂಥವರನ್ನು ನಾವು ಕೆಟ್ಟ ವ್ಯಕ್ತಿಗಳು ಅಂತ ಹೇಳಬೇಕಾಗುತ್ತದೆ. ವ್ಯಕ್ತಿನೂ ಇರ್ಬೋದು, ಸಂಸ್ಥೆನೂ ಇರ್ಬೋದು. ಈ ಆ್ಯಪ್ಗಳೆಲ್ಲ ಇವತ್ತು ನಿಮಗೆ ತಿಂಗಳಿಗೆ 5%, 6% ಅಷ್ಟೇ, ಹಂಗೆ 10%ವರೆಗೆಲ್ಲ ಲೋನ್ ಕೊಡ್ತಾರೆ. ತುಂಬ ಹುಷಾರಾಗಿರಬೇಕು ಅದನ್ನೆಲ್ಲ ತಗೊಳ್ಬೇಕಿದ್ರೆ. ಅವರನ್ನು ನಾವು ಕೆಟ್ಟ ವ್ಯಕ್ತಿಗಳು ಅಂತ ಪರಿಗಣಿಸಲ್ಬೇಕಾಗತ್ತೆ. ಹಾಗಿದ್ರೆ ಸೊ ಈ ಲೆಕ್ಕಾಚಾರ ಹಾಕೋದು ಹೆಂಗೆ ಅದನ್ನು ನಾನು ನಿಮಗೆ ಹೇಳಬೇಕಾಗುತ್ತೆ ಇಲ್ಲಿ. ಸೊ ಬ್ಯಾಡ್ ಲೋನ್ ಫ್ರಮ್ ಬ್ಯಾಡ್ ಪೀಪಲ್, ಇದನ್ನು ನಾನು ನಿಮಗೊಂದು ಲೋನಿನ ಕ್ಯಾಲ್ಕುಲೇಟರ್ ಹಾಕಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು, ಯಾವುದು ಬ್ಯಾಡ್ ಅಂತ ಹೇಳೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ಗೆ ನೀವು ಗೂಗಲನ್ನು ಓಪನ್ ಮಾಡಿ. ಸೊ ಗೂಗಲನ್ನು ಓಪನ್ ಮಾಡಿದ ಕೂಡಲೇ ಗೂಗಲ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಲೋನ್ ಕ್ಯಾಲ್ಕುಲೇಟರ್ ಗ್ರೋ ಆ್ಯಪ್ ಅಂತ ಹೊಡೀರಿ. ಸೊ ಆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಗಮನಿಸ್ಬೋದು ನೀವು ಕ್ಯಾಲ್ಕುಲೇಟ್ EMI ಆನ್ ಹೋಮ್, ಕಾರ್ ಆ್ಯಂಡ್ ಪರ್ಸನಲ್ ಲೋನ್ಸ್ ಅಂಥೇಳಿ. ಸೊ ಇದಕ್ಕೆ ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ಫಾರ್ ಎಕ್ಸಾಂಪಲ್ ನೀವು 10 ಲಕ್ಷ ಲೋನ್ ತಗೊಳ್ತೀರಿ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ನೀವು ಈಗ 10 ಲಕ್ಷ ಅಂಥೇಳಿ ಮೆನ್ಷನ್ ಮಾಡಬೇಕು. ಆಲ್ರೆಡಿ ಇದರಲ್ಲಿ ಕಾಣಿಸ್ತಾ ಇದೆ, ಎಸ್ 10 ಲಕ್ಷ ಅಂತ ಇದೆ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟು 6.5% ಅಂತ ಇದೆ. ಬಟ್ ನೀವು ಬ್ಯಾಡ್ ಲೋನ್ ಅಂಥೇಳಿ, ಬ್ಯಾಡ್ ಲೋನ್ ಅಂದರೆ ಅನ್ಪ್ರೊಡಕ್ಟಿವ್ ಲೋನ್, ಬ್ಯಾಡ್ ಪೀಪಲಿಂದ ತಗೊಳ್ಳುವಂಥ ಸಂದರ್ಭದಲ್ಲಿ ನಿಮಗೆ ಈ ಪರ್ಸೆಂಟೇಜಲ್ಲೆಲ್ಲ ಲೋನ್ ಸಿಗೋದಿಲ್ಲ. ಅದರ ಬದಲಾಗಿ ಲೋನು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂದರೆ 5% ಎಲ್ಲ ಇದೆ ತಿಂಗಳಿಗೆ, 2.5% ಅಂತ ನಾವು ಲೆಕ್ಕ ಹಾಕೋಣ. ಸೊ 2.5% ಪರ್ ಮಂತ್ ಇಂಟ್ರೆಸ್ಟ್ ರೇಟು. ಸೊ ಇದು ಬ್ಯಾಡ್ ಪೀಪಲಿಂದ ತಗೊಳ್ಳುವಂಥ ಲೋನ್ ಮಾತ್ರ ಈ ಥರ ಇರಲಿಕ್ಕೆ ಸಾಧ್ಯ. ಹಾಗಾಗಿ 2.5% ಪ್ರತಿ ತಿಂಗಳಿಗೆ ಅಂತ ಹೇಳಿದ್ರೆ ಸಾಮಾನ್ಯ ಟೋಟಲ್ ಆಗಿ ಇದು ವರ್ಷಕ್ಕೆ ಅಂತ ಹೇಳಿ ಬಂದಾಗ 30% ಆಗುತ್ತೆ. ಸೊ ನಾನಿಲ್ಲಿ 30% ಅಂತೇಳಿ ಮಾಡ್ತೀನಿ ನೋಡಿ. ಈಗ ನೋಡಿದ್ರಲ್ಲ 30% ಅಂತ ಇಲ್ಲಿ ಮಾಡಿದ್ದೀನಿ. 5 year tenure ಅಂತ ತಗೊಳ್ಳೋಣ. ಸೊ 5 year tenureಲ್ಲಿ ನೋಡಿ ನೀವು ತಗೊಂಡಂಥದ್ದು 10 ಲಕ್ಷ ರೂಪಾಯಿ ಲೋನು, ಅದು ಪರ್ಸನಲ್ ಲೋನು. ಯಾಕೆ? ಅನ್ಪ್ರೊಡಕ್ಟಿವ್ ಥಿಂಗ್ ಅಥವಾ ಮದುವೆಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕು ಅಂತೇಳಿ ಹೊರಟು, ದಾಮ್ ಧೂಮ್ ಅಂತೇಳಿ ಮಾಡಬೇಕು ಅಂತ ಹೊರಟು 10 ಲಕ್ಷ ಲೋನ್ ತಗೊಂಡು, ಅದು ಕೂಡ ವರ್ಷಕ್ಕೆ 30%, ತಿಂಗಳಿಗೆ 2.5%ನಷ್ಟೇ ತಗೊಂಡು 5 ವರ್ಷ ಟೆನ್ಯೂರು. ತಿಂಗಳಿಗೆ ನೀವು ಕಟ್ಟುವಂಥ EMI ಎಷ್ಟು ಗೊತ್ತಾ? 32,353 ರೂಪಾಯಿ. ಸೊ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಸಾಲ ತಗೊಂಡಂಥ ಹಣ 10 ಲಕ್ಷ. ಟೋಟಲ್ ಇಂಟ್ರೆಸ್ಟ್ ಎಷ್ಟು ಗೊತ್ತಾ? ನೀವು ತಗೊಂಡಿರುವಂಥ 10 ಲಕ್ಷಕ್ಕೆ 9,41,204 ರೂಪಾಯಿ ಆಗುತ್ತೆ. ಅಂದರೆ ಟೋಟಲ್ ಆಗಿ 5 ವರ್ಷಗಳಾಗಬೇಕಿದ್ರೆ ನೀವು ಕಟ್ಟುವಂಥ ಹಣ
19,41,000 ರೂಪಾಯಿಯ 204 ರೂಪಾಯಿ. ನೋಡಿ, ಇಲ್ಲಿ ನೀವು ಗಮನಿಸಬೇಕು, ನಾನು ಅದನ್ನೇ ಹೇಳಿದ್ದು, ಬ್ಯಾಡ್ ಲೋನ್ ಫ್ರಮ್ ಬ್ಯಾಡ್ ಪೀಪಲ್. ಒಂದು ಬ್ಯಾಡ್ ಪೀಪಲ್ ಯಾರು ಲೋನ್ ಕೊಡುವಂಥವ್ರು 2.5% ಪರ್ ಮಂತು ಇಂಟ್ರೆಸ್ಟ್ ಹಾಕ್ಬಿಟ್ಟು ವರ್ಷಕ್ಕೆ 30% ಹಾಕ್ಬಿಟ್ಟು ಜಡಾಯಿಸ್ತಾರೆ. ನೀವು ಮದುವೆಗೋಸ್ಕರ ಖರ್ಚು ಮಾಡ್ತೀರಿ ಅಂತ ಹೇಳ್ಬಿಟ್ಟು 10 ಲಕ್ಷ ತಗೊಂಡಿರ್ತೀರಿ, ಆಮೇಲೆ 20 ಲಕ್ಷದವರೆಗೆ ಕಟ್ಟಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಈ ತಪ್ಪನ್ನ ನೀವು ಯಾವ ಕಾರಣಕ್ಕೂ ಕೂಡ ಮಾಡಬಾರ್ದು. ಹೀಗೆ ಮಾಡಿದ್ರೆ ದಿವಾಳಿ ಹೇಳೋದು ಮತ್ತೆ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಇದರ ಬಗ್ಗೆ ಹುಷಾರಾಗಿರಿ. ಸೊ ಬ್ಯಾಡ್ ಲೋನ್ ಫ್ರಮ್ ಬ್ಯಾಡ್ ಪೀಪಲ್ ಅಂದ್ರೆ ಏನು ಅಂತ ಹೇಳುವಂಥದ್ದು ನಿಮ್ಗೆ ಗೊತ್ತಾಯಿತು. ಅನ್ಪ್ರೊಡಕ್ಟಿವ್ ಲೋನ್ ಅನ್ನ ತಗೊಳ್ಳೋದು, ಅದು ಕೂಡ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಹಾಕಿ ಲೋನ್ ಕೊಡುವವರ ಹತ್ರ ತಗೊಳ್ಳೋದು, ಆಮೇಲೆ ಅವರು ಕೊಡುವಂಥ ಮಾನಸಿಕ ಹಿಂಸೆ, ಕಿರುಕುಳ ಎಲ್ಲದಕ್ಕೂ ಕೂಡ ನೀವು ತಲೆ ಕೊಡಬೇಕಾಗಿ ಬರುತ್ತೆ. ಆಮೇಲೆ ಈಗ ಹೇಳ್ತಾ ಇರುವಂಥ ಎರಡನೇ ಪಾಯಿಂಟು, ಬ್ಯಾಡ್ ಲೋನ್ ಫ್ರಮ್ ಗುಡ್ ಪೀಪಲ್. ಸೊ ಆಲ್ರೆಡಿ ನಾನು ಬ್ಯಾಡ್ ಲೋನ್ ಅಂದರೆ ಏನು ಅಂತ ಹೇಳುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮಗೆ ಅದು ಅರ್ಥ ಆಗಿರುತ್ತೆ. ಅಂದರೆ ಅನ್ಪ್ರೊಡಕ್ಟಿವ್ ಥಿಂಗ್ಸ್ಗೋಸ್ಕರ ನೀವು ತಗೊಳ್ಳುವಂಥ ಲೋನನ್ನು ಬ್ಯಾಡ್ ಲೋನ್ ಅಂತ ನಾವು ಹೇಳಬೇಕಾಗತ್ತೆ. ಫ್ರಮ್ ಗುಡ್ ಪೀಪಲ್, ಎಲ್ಲರೂ ಕೂಡ ಕೆಟ್ಟ ವ್ಯಕ್ತಿಗಳಾಗಿರೋದಿಲ್ಲ. ಸೊ ಕೆಲವರು ಕಡಿಮೆ ಇಂಟ್ರೆಸ್ಟ್ ರೇಟಲ್ಲೂ ಕೂಡ ನಿಮಗೆ ಲೋನನ್ನು ಕೊಡ್ತಾರೆ. ಹಾಗೆ ನಾವು ನೋಡ್ಲಿಕ್ಕೆ ಹೋದರೆ ಅಂದರೆ ನಿಮ್ಮ ಉದ್ದೇಶ ಇಲ್ಲಿ ಕೆಟ್ಟದ್ದು, ಅಂದರೆ ಕೆಟ್ಟದ್ದು ಇನ್ ದ ಸೆನ್ಸ್ ತಪ್ಪು, ಅದು ಯೂಸ್ ಇಲ್ಲ ಅಂತ. ಸೊ ಜೀವನದಲ್ಲಿ ಅದರಿಂದಾಗಿ ಏನು ಯೂಸ್ ಇಲ್ಲ ನಿಮಗೆ, ಆ ಥರದ ಲೋನ್ ತಗೊಂಡಾಗ ಮಾತ್ರ ಅದನ್ನು ನಾವು ಕೆಟ್ಟ ಲೋನ್ ಅಂತ ಹೇಳೋದು. ಬಟ್ ನೀವು ತಗೊಳ್ಳುವಂಥ ಸಂಸ್ಥೆನೋ ವ್ಯಕ್ತಿನೋ ಇದ್ದಾರಲ್ಲ, ಅವರು ಒಳ್ಳೆಯವರಾಗಿರ್ತಾರೆ, ಗುಡ್ ಪೀಪಲ್ ಆಗಿರ್ತಾರೆ. ಉದಾಹರಣೆಗೆ SBIನಿಂದ ಪರ್ಸನಲ್ ಲೋನ್ ತಗೊಳ್ತೀರಿ. ಸೊ SBI ಅಂತ ಹೇಳಿದ್ರೆ ಒಳ್ಳೆ ಬ್ಯಾಂಕು. ಪರ್ಸನಲ್ ಲೋನ್ ಅಂತ ಹೇಳಿ ಬಂದಾಗ 10-10.5% ರೇಟ್ ಆಫ್ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಸೊ ನೀವು ಪರ್ಸನಲ್ ಲೋನ್ ಅಂತ ಹೇಳಿದಾಗ 10.5% ಅಂತ ಹೇಳುವಂಥದ್ದು ದೊಡ್ಡ ಅಮೌಂಟ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಬಟ್ ಪರ್ಸನಲ್ ಲೋನ್ ತಗೊಳ್ಳುವಾಗ ಯಾವತ್ತೂ ಹುಷಾರಾಗಿರಿ. ಸೊ SBIನಿಂದ ನೀವು ವರ್ಷಕ್ಕೆ 10% ಬಡ್ಡಿಯಂತೆ ಲೋನನ್ನು ತಗೊಳ್ಳೋದು. ಸೊ ಇಲ್ಲಿ ಕೊಡುವಂಥ ಸಂಸ್ಥೆ ಅಥವಾ ವ್ಯಕ್ತಿ ಅವರು ಒಳ್ಳೆಯವರು, ಯಾಕಂದರೆ ಪರ್ಸನಲ್ ಲೋನಿಗೆ 10.5% ಹಾಕ್ತಾ ಇದ್ದಾರೆ. ಬಟ್ ನೀವು ತಗೊಳ್ಳುವಂಥ ಹಣ ಯಾವುದಕ್ಕೆ? ಅದು ಮದುವೆಗೆ ದುಂದು ವೆಚ್ಚ, ವಿಜೃಂಭಣೆಯಿಂದ ತುಂಬ ಆಡಂಬರದಿಂದ ಮದುವೆ ಮಾಡೋದಕ್ಕೋಸ್ಕರ ತಗೊಳ್ತಾ ಇದ್ದೀರಿ, ಅದು ಅನ್ಪ್ರೊಡಕ್ಟಿವ್ ಆಗಿಬಿಡುತ್ತೆ. ಹಾಗಾಗಿ ಲೋನ್ ತಗೊಳ್ಳುವಂಥದ್ದು ಒಳ್ಳೆಯದೇ, ಐಡಿಯಲ್ ಇಂಟ್ರೆಸ್ಟ್ ರೇಟಿಗೆ ನೀವು ಲೋನ್ ತಗೊಳ್ತಾ ಇದ್ದೀರಿ, ಕೊಡುವಂಥ ವ್ಯಕ್ತಿ ಒಳ್ಳೆಯವರೇ. ಬಟ್ ನೀವು ವಿನಿಯೋಗಿಸೋದಲ್ಲಿ ಆ ಲೋನನ್ನು ಅದು ಬ್ಯಾಡ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ತಪ್ಪನ್ನು ಮಾಡಬೇಡಿ. ಒಳ್ಳೆ ಉದ್ದೇಶಕ್ಕೋಸ್ಕರ ಮಾತ್ರ ಒಳ್ಳೆ ಲೋನನ್ನು ತಗೊಳ್ಬೇಕು. ಇಲ್ಲಿ ನೀವು ಬ್ಯಾಡ್ ಉದ್ದೇಶಕ್ಕೋಸ್ಕರ, ಅನ್ಪ್ರೊಡಕ್ಟಿವ್ ಉದ್ದೇಶಕ್ಕೋಸ್ಕರ ಒಳ್ಳೆ ವ್ಯಕ್ತಿಗಳಿಂದ ಲೋನನ್ನು ತಗೊಂಡ್ರೂ ಕೂಡ ಅದು ಖಂಡಿತವಾಗ್ಲೂ ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಸೊ ಇನ್ನು ಮೂರನೇದು ನಾನು ಹೇಳ್ತಾ ಇರುವಂಥದ್ದು, ಗುಡ್ ಲೋನ್ ಫ್ರಮ್ ಬ್ಯಾಡ್ ಪೀಪಲ್. ಇದನ್ನು ತುಂಬ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಗುಡ್ ಲೋನ್ ಅಂದರೆ ಏನು ನೋಡಿ, ನೀವೊಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಸಕ್ಸಸ್ ಆಗಬೇಕು, ನಿರಂತರವಾಗಿ ಆದಾಯ ಗಳಿಸ್ತಾ ಇರಬೇಕು ಅಂತೇಳಿ ನೀವು ಲೆಕ್ಕ ಹಾಕಿರ್ತೀರ. ಒಳ್ಳೆಯದೇ, ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದಾಗ ಯಾರು ಬೇಡ ಅಂತ ಹೇಳೋದಿಲ್ಲ, ನೀವು ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ಸನ್ನು. ಬಟ್ ಆ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ಹಣ ಇರೋದಿಲ್ಲ. ಏನು ಮಾಡ್ತೀರಿ? ಸಾಲ ತಗೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅಷ್ಟೇ, ಬಿಸ್ನೆಸ್ ಮಾಡುವವರು ಸಾಲ ತಗೊಳ್ತಾರೆ. ಆದರೆ ನೀವು ಎಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ನೋಡಿ, ಬಿಸ್ನೆಸ್ ಅಂತ ಹೇಳುವಂಥದ್ದು ಪ್ರೊಡಕ್ಟಿವ್ ಲೋನ್ನ ಲಿಸ್ಟಲ್ಲಿ ಬರುತ್ತೆ. ಅದೇ ಥರ ಮನೆ ಕಟ್ಟೋದು ಕೂಡ ಪ್ರೊಡಕ್ಟಿವ್ ಲೋನ್ನ ಅಡಿಯಲ್ಲೇ ಬರುತ್ತೆ. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ಗೋಸ್ಕರ ನೀವು ಲೋನ್ ತಗೊಳ್ತೀರಿ, ಯಾರಿಂದ ತಗೊಳ್ತೀರಿ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಬ್ಯಾಡ್ ಪೀಪಲ್ ಅಂತ ಹೇಳಿದೆ, ಗುಡ್ ಲೋನ್ ಫ್ರಮ್ ಬ್ಯಾಡ್ ಪೀಪಲ್. ಬ್ಯಾಡ್ ಪೀಪಲ್ ಅಂದರೆ ಯಾರು? ನಾನು ಆಗಲೇ ಹೇಳಿದ್ದೆ ಆಯಿತು. ಬ್ಯಾಡ್ ಲೋನ್ ಫ್ರಮ್ ಬ್ಯಾಡ್ ಪೀಪಲ್ ಅಂತ ಹೇಳಿದಾಗ ಯಾರು ನಿಮ್ಮ ಹಣವನ್ನು ಕರಗಿಸೋದಕ್ಕೋಸ್ಕರನೇ ಕಾಯ್ತಾ ಇರ್ತಾರೋ, ಯಾರು ನಿಮ್ಮ ಹಣವನ್ನು ನಾವು ಕಿತ್ಕೊಳ್ಳೋಣ ಅಂತ ಕಾಯ್ತಾ ಇರ್ತಾರೋ, ಅವರನ್ನು ನಾವು ಬ್ಯಾಡ್ ಪೀಪಲ್ ಅಂತ ಹೇಳಬೇಕಾಗತ್ತೆ. ಅಂದರೆ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟನ್ನು ಹಾಕೋದು. ಈಗ ವರ್ಷಕ್ಕೆ 10% ಅಂತ ಹೇಳಿದರೆ ಪರ್ಸನಲ್ ಲೋನ್ ಅಂತೇಳಿ ಬಂದಾಗ ಅದು ದೊಡ್ಡದು ಅಂತೇಳಿ ನಾವು ಹೇಳೋದಕ್ಕೆ ಬರೋದಿಲ್ಲ. ಅಥವಾ ಹೋಮ್ ಲೋನ್ ಅಂತೇಳಿ ಬಂದರೆ 6.7% ಇದೆ. ಸೊ ಅದನ್ನು ನಾವು ದೊಡ್ಡ ಇಂಟ್ರೆಸ್ಟ್ ರೇಟ್ ಅಂತ ಹೇಳೋಕ್ಕಾಗಲ್ಲ, ಅದು ಮಾಮೂಲಾಗಿ ಎಲ್ಲ ಕಡೆ ಇರೋದೆ. ಆದರೆ ತಿಂಗಳಿಗೆ 10% ಹಾಕ್ತೀವಿ ಅಂತ ಹೇಳಿದ್ರೆ ಅದರ ಬಗ್ಗೆ ನೀವು ಯೋಚನೆಯನ್ನು ಮಾಡಬೇಕು. ಸೊ ಇಲ್ಲಿ ಬ್ಯಾಡ್ ಪೀಪಲ್ ಅಂದರೆ ಯಾರು? ನಿಮಗೆ ಒಳ್ಳೆ ಉದ್ದೇಶಕ್ಕೋಸ್ಕರ ನೀವು ವರ್ಷಕ್ಕೆ 30%ನಷ್ಟು ಇಂಟ್ರೆಸ್ಟ್ ಕೊಟ್ಟು ನೀವೇನಾದರೂ ಲೋನ್ ತಗೊಳ್ತೀರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಬ್ಯಾಡ್ ಪೀಪಲ್ನಿಂದ ನೀವು ಒಳ್ಳೆ ಉದ್ದೇಶಕ್ಕೋಸ್ಕರ ಲೋನ್ ತಗೊಂಡಾಗ ಆಗುತ್ತೆ. ನೋಡಿ, ಇವಾಗ ಆ್ಯಪ್ಗಳೆಲ್ಲ ಇದ್ದಾವೆ, ನಾನು ಆಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಬಹಳಷ್ಟು ಆ್ಯಪ್ಗಳಿದ್ದಾವೆ. ಆ ಆ್ಯಪ್ಗಳು ನಿಮಗೆ ಫಿಂಗರ್ ಟಿಪ್ಪಲ್ಲಿ ಲೋನ್ ಕೊಡ್ತವೆ, ಕ್ಷಣ ಮಾತ್ರದಲ್ಲಿ ಲೋನನ್ನು ಕೊಡ್ತವೆ. ಬಟ್ ಆ ಲೋನ್ ತಗೊಳ್ಳುವಾಗ ನೀವು ಹುಷಾರಾಗಿರಬೇಕು. ಬೇಕಾದಷ್ಟು ಲೋನ್ ಸಿಗುತ್ತೆ, ಇಂಟ್ರೆಸ್ಟ್ ಎಷ್ಟಿದ್ರೂ ಪರವಾಗಿಲ್ಲ ಅಂತ ತುಂಬ ಜನ ತಗೊಂಡು ಸಾಲದ ಸುಳಿಯಲ್ಲಿ ಸಿಕ್ಕಿ ಎಷ್ಟೋ ಜನ ಸತ್ತು ಹೋಗಿದ್ದಾರೆ, ಎಷ್ಟೋ ಜನ ಇನ್ನೂ ಕೂಡ ಒದ್ದಾಡ್ತಿದ್ದಾರೆ. ಹಾಗಾಗಿ ಗುಡ್ ಲೋನ್, ಒಳ್ಳೆಯ ಉದ್ದೇಶಕ್ಕೋಸ್ಕರ ಲೋನ್ ತಗೊಳ್ಳುವಾಗಲೂ ಕೂಡ ನೀವು ಕೆಟ್ಟ ವ್ಯಕ್ತಿಗಳಿಂದ ತಗೊಂಡ್ರಿ ಅಂತಾದರೆ ನೀವು ಮತ್ತೆ ಲೈಫಲ್ಲಿ ಸಫರ್ ಆಗೋದು ಗ್ಯಾರಂಟಿ. ಹಾಗಿದ್ರೆ ಯಾವ ಥರದ ಲೋನಪ್ಪ ನಾವು ತಗೊಳ್ಬೇಕು ಅಂತ ನೀವು ಈಗ ಕೇಳ್ಬೋದು. ಅದನ್ನು ಈಗ ಹೇಳ್ತೀನಿ ಕೇಳಿ.
ಗುಡ್ ಲೋನ್ ಫ್ರಮ್ ಗುಡ್ ಪೀಪಲ್. ಗುಡ್ ಲೋನ್ ಫ್ರಮ್ ಗುಡ್ ಪೀಪಲ್, ಒಳ್ಳೆಯ ವ್ಯಕ್ತಿಗಳಿಂದ ಒಳ್ಳೆಯ ಲೋನನ್ನು ನೀವು ತಗೊಳ್ಬೇಕು. ಹೇಗೆ ಅದು? ಒಳ್ಳೆಯ ಲೋನ್ ಅಂದರೆ ಯಾವುದು? ನಾನು ಆಗಲೇ ಹೇಳಿದ್ದೆ, ಏನು ಮನೆ ಕಟ್ಟೋದು, ಮನೆ ಪರ್ಚೇಸ್ ಮಾಡೋದು, ಅಥವಾ ಬಿಸ್ನೆಸ್ಗೋಸ್ಕರ ಅಥವಾ ಎಜುಕೇಷನ್ಗೋಸ್ಕರ, ಇವೆಲ್ಲವೂ ಕೂಡ ಒಳ್ಳೆ ಉದ್ದೇಶ ಅಂತ ಅನ್ಸ್ಕೊಂಡಿರೋದ್ರಿಂದ ನೀವು ಅದಕ್ಕೋಸ್ಕರ ಲೋನ್ ಮಾಡ್ಬೋದು. ಯಾವುದು ಒಳ್ಳೆ ವ್ಯಕ್ತಿಗಳು, ಯಾರು ಲೋನ್ ಕೊಡುವಂಥವ್ರು? ಸೊ ಅದನ್ನು ಗಮನಿಸಬೇಕು. ನೋಡಿ, ಹೋಮ್ ಲೋನ್ ಅಂತ ಹೇಳಿದಾಗ ನೀವು ಯಾವುದೇ ಬ್ಯಾಂಕ್ಗಳಲ್ಲಿ ವಿಚಾರಿಸಿದ್ರೆ 6.7%, 6.8 ಅಥವಾ 7% ಅಂತೆಲ್ಲ ಇರುತ್ತೆ. ಸೊ ಆ ಲೋನನ್ನು ನೀವು ತಗೊಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಐಡಿಯಲ್ ಏನು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನಾವು ಹೇಳ್ಬೋದಾಗುತ್ತೆ. ಅದನ್ನು ನೀವು ತಗೊಂಡ್ರೆ ಖಂಡಿತವಾಗ್ಲೂ ಏನು ಮಿಸ್ಟೇಕ್ ಆಗಲ್ಲ. ಬಟ್ ಒನ್ಸ್ ಅಗೈನ್ ನೆನಪಿಟ್ಕೊಳ್ಬೇಕಾಗಿದ್ದು, ನೀವು ತಗೊಳ್ಳುವಂಥ ಸಾಲವನ್ನು ನಿಮಗೆ ತೀರಿಸುವಂಥ ಕೆಪಾಸಿಟಿ ಇದೆಯಾ ಮುಂದಿನ ದಿನಗಳಲ್ಲಿ, ಆ ಟೆನ್ಯೂರಲ್ಲಿ ಅಂತ ಹೇಳುವಂಥದ್ದನ್ನು ನೀವು ಲೆಕ್ಕ ಹಾಕಬೇಕು. ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗ್ಲೂ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಪರ್ಸನಲ್ ಲೋನ್ ಕೂಡ ಅಷ್ಟೇ. ಪರ್ಸನಲ್ ಲೋನ್ ಯಾವತ್ತೂ ಕೂಡ ತಗೊಳ್ಳಿಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಪರ್ಸನಲ್ ತಗೊಂಡು ಎಷ್ಟೋ ಜನ ಇವತ್ತು ಕೂಡ ಒದ್ದಾಡ್ತಾ ಇರುವಂಥವ್ರು ಇರ್ತಾರೆ. ತುಂಬ ಹುಷಾರಾಗಿರಬೇಕು. ನಿಮ್ಗೆ ಗೊತ್ತೇ ಆಗಲ್ಲ, ಪರ್ಸನಲ್ ಲೋನ್ ರೇಟ್ ಆಫ್ ಇಂಟ್ರೆಸ್ಟು 2% ತಿಂಗಳಿಗೆ ಅಂತ ಹಾಕಿರ್ತಾರೆ. ತುಂಬ ಜನ ಅದನ್ನು ಗಮನಿಸೋದೇ ಇಲ್ಲ. ತಿಂಗಳಿಗೆ 2% ಅಂತ ಹೇಳಿದ್ರೆ ವರ್ಷಕ್ಕೆ ಎಷ್ಟಾಯಿತು? 24% ಆಯಿತು. ನಿಮ್ಮನ್ನು ಯಾಮಾರಿಸೋದಕ್ಕೇನೆ ಕಾಯ್ತಾ ಇರ್ತಾರೆ ಲೋನ್ ಕೊಡುವಂಥವ್ರು. ಅದಕ್ಕೆ ನೀವು ಹುಷಾರಾಗಿರಬೇಕು. ಹಾಗಾಗಿ ಗುಡ್ ಲೋನ್ ಫ್ರಮ್ ಗುಡ್ ಪೀಪಲ್, ಒಳ್ಳೆ ಉದ್ದೇಶಕ್ಕೋಸ್ಕರ ಬಿಸ್ನೆಸ್ಸಿಗೆ, ಎಜುಕೇಷನ್ಗೆ, ಮನೆ ಕಟ್ಟೋದಕ್ಕೆ ನೀವು ಲೋನ್ ತಗೊಳ್ತೀರಿ ಅಂತಾರೆ, ಒಳ್ಳೆ ವ್ಯಕ್ತಿಗಳಿಂದನೇ ತಗೊಳ್ಬೇಕು ಅಥವಾ ಒಳ್ಳೆ ಸಂಸ್ಥೆಯಿಂದನೇ ತಗೊಳ್ಬೇಕು. ಆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತೇಳಿ ನೋಡಿಕೊಂಡು ನೀವು ತಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಸಮಸ್ಯೆ ಆಗೋದಿಲ್ಲ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೆ ಡೆಫಿನೆಟ್ಲಿ ಗೊತ್ತಾಗಿರುತ್ತೆ ಗುಡ್ ಲೋನ್ ಯಾವುದು, ಬ್ಯಾಡ್ ಲೋನ್ ಯಾವುದು, ಯಾವುದನ್ನು ತಗೊಳ್ಬೋದು, ಯಾವುದನ್ನು ತಗೊಳ್ಬಾರ್ದು ಅಂತ. ಮೇಯ್ನ್ ಆಗಿ ಯಾವ್ದಿರ್ಬೇಕು ಗೊತ್ತಾ? ಯಾವ ಲೋನನ್ನು ನಾವು ತಗೊಳ್ಬಾರ್ದು ಅಂತ ಹೇಳಿ ನಿಮ್ಗೆ ಗೊತ್ತಿದ್ರೆ ಯಾವ ರೀತಿಯಾದಂಥ ಸಮಸ್ಯೆ ಕೂಡ ನಿಮಗೆ ಬರೋದಿಲ್ಲ. ಇದೆಲ್ಲದರ ಜೊತೆಗೆ ಒಂದು ವಿಷಯ ಹೇಳಲೇಬೇಕು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಒಂದಷ್ಟು ವಿಚಾರಗಳನ್ನು ನಿಮಗೆ ಹೇಳ್ತಾ ಬಂದಿದ್ದೆ. ಅದರಲ್ಲಿ ಈ ಮೊಬೈಲ್ ಆ್ಯಪ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ಲೋನ್ ಕೊಟ್ಟು ನಿಮ್ಮನ್ನು ಯಾಮಾರಿಸೋದಕ್ಕೆ ಬಹಳಷ್ಟು ಆ್ಯಪ್ಗಳಿದ್ದಾವೆ, ಕಾಯ್ತಾ ಇರ್ತವೆ. ನಿಮಗೆ ಲೋನ್ ಬೇಕು ಅಂತೇಳಿ ಗೊತ್ತಾಗ್ತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ನಿಮಗೆ ಅವ್ರು ಕಾಲ್ ಮಾಡೋದೋ, ಮೆಸೇಜ್ ಮಾಡೋದೋ ಅಥವಾ ಆಸೆ ಹುಟ್ಟಿಸೋದೋ ಮಾಡ್ತಾನೆ ಇರ್ತಾರೆ. ನೀವೇನಾದರೂ ಯಾಮಾರಿ ಇಂಟ್ರೆಸ್ಟ್ ರೇಟ್ ಎಷ್ಟು ತಿಂಗಳ ಒಳಗಡೆ ಇದನ್ನು ಕಟ್ಟಬೇಕು ಅಥವಾ ಎಷ್ಟು ವರ್ಷದ ಒಳಗಡೆ ಕಟ್ಟಬೇಕು, ಅದರ ಆಳ ಆಗಲ್ಲ, ಇದರ ಬಗ್ಗೆ ನೋಡದೆ ನೀವು ಲೋನ್ ತಗೊಂಡ್ರೋ ಈಸಿಯಾಗಿ ಸಿಗುತ್ತೆ ಅಂತ, ನೀವು ಖಂಡಿತವಾಗ್ಲೂ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ತುಂಬ ಜನ ಈ ಆ್ಯಪ್ಗಳಿಂದ ಲೋನ್ ತಗೊಂಡು ಇವತ್ತಿಗೂ ಕೂಡ ಸಫರ್ ಆಗ್ತಾನೆ ಇದ್ದಾರೆ. ತುಂಬ ಜನ ಈ ಆ್ಯಪ್ಗಳಿಂದ ಸಾಲ ತಗೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಎಷ್ಟೋ ಫ್ಯಾಮಿಲಿಗಳು ಬೀದಿಗೆ ಬಂದುಬಿಟ್ಟಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ ಈಸಿಯಾಗಿ ಲೋನ್ ಸಿಗುತ್ತೆ, ಡಾಕ್ಯುಮೆಂಟೇಶನ್ ಬೇಡ ಅಂತ. ಬಟ್ ಆ ಲೋನ್ ಕೊಟ್ಟವ್ರು ಏನು ಮಾಡ್ತಾರೆ ಗೊತ್ತಾ? ಅವರು ಫಿಕ್ಸ್ ಮಾಡಿದಂಥ ಏನು ಬಡ್ಡಿಯನ್ನು ಅಥವಾ ಅಸಲನ್ನು ನೀವು ಕರೆಕ್ಟ್ ಟೈಮಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾನ ಮರ್ಯಾದೆಯನ್ನು ಬೀದಿಯಲ್ಲಿ ಹರಾಜು ಹಾಕಿಬಿಡ್ತಾರೆ. ಏನು ವಾಟ್ಸಾಪ್ ಗ್ರೂಪ್ಗಳನ್ನು ಮಾಡಿಬಿಟ್ಟು ಅದರಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫೋಟೋ, ನಿಮ್ಮ ಸ್ನೇಹಿತರ ಫೋಟೋ ಎಲ್ಲ ತಂದು ಒಂಥರ ಅವಹೇಳನ ಮಾಡೋದು ಅಂತ ಹೇಳ್ತೀವಲ್ಲ, ಸಿಕ್ಕಾಪಟ್ಟೆ ಹ್ಯುಮಿಲಿಯೇಟ್ ಮಾಡಿಬಿಡ್ತಾರೆ. ಹುಷಾರಾಗಿರಿ. ಅಂಥವರಿಂದ ಯಾವತ್ತೂ ಕೂಡ ಅಂತರವನ್ನು ಕಾಯ್ದುಕೊಳ್ಳಿ. ಬಹಿರಂಗವಾಗಿ ಅವಮಾನ ಮಾಡ್ತಾರೆ. ಅದಾದ ಮೇಲೆ ಬದ್ದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಫೋನ್ ಮಾಡಿಬಿಟ್ಟು ತೊಂದರೆಗಳನ್ನು ಕೊಡ್ತಾರೆ. ಹಾಗಾಗಿ ಆ ಥರದ ಲೋನುಗಳ ಬಗ್ಗೆ ಯಾವತ್ತೂ ಕೂಡ ಹುಷಾರಾಗಿರಿ. ಯಾವ ಕಾರಣಕ್ಕೂ ಕೂಡ ಅದನ್ನು ಟಚ್ ಮಾಡೋದಕ್ಕೇನೆ ಹೋಗಬೇಡಿ. ಇಲ್ಲ ಅಂತ ಹೇಳಿದ್ರೆ ನಾನು ಮೊದಲಿಗೆ ಮಧ್ಯಪ್ರದೇಶದ ಫ್ಯಾಮಿಲಿಯ ಕತೆ ಹೇಳಿದ್ನಲ್ಲ, ಆ ಥರ ನಿಜವಾಗ್ಲೂ ನಿಮ್ಮ ಮನೆಯಲ್ಲೂ ಕೂಡ ಆಗ್ಬಿಡುತ್ತೆ. ಹುಷಾರಾಗಿರಿ. ಇಷ್ಟೆಲ್ಲ ಹೇಳಿದ ಮೇಲೆ ಗುಡ್ ಲೋನ್ ಅಂದ್ರೆ ಏನು, ಬ್ಯಾಡ್ ಲೋನ್ ಅಂದ್ರೆ ಏನು ಅಂತ ಹೇಳುವಂಥದ್ದು ನಿಮಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಆದರೆ ಇದೆಲ್ಲದರ ಜೊತೆಗೆ ಪ್ರತಿ ಬಾರಿಯೂ ಕೂಡ ನೀವೇನಾದರೂ ಲೋನ್ ತಗೊಳ್ತೀರಿ ಅಂತ ಇದ್ರೆ, ಲೋನ್ ತಗೊಳ್ಳದೇ ಇದ್ರೆ ಒಳ್ಳೆಯದೇ, ಬಟ್ ಒಳ್ಳೆ ಉದ್ದೇಶಕ್ಕೆ ಲೋನ್ ತಗೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಅದೇ ಒನ್ಸ್ ಅಗೇನ್ ಇಂಟ್ರೆಸ್ಟ್ ರೇಟು, ಟೆನ್ಯೂರು, ಆಮೇಲೆ ವರ್ಷಕ್ಕೆ ಎಷ್ಟು ಕಟ್ಟಬೇಕಾಗುತ್ತೆ, ನನ್ನಿಂದ ಸಾಧ್ಯನಾ, ಇವೆಲ್ಲವನ್ನು ಕೂಡ ನೋಡಿ ತಗೊಳ್ಬೋದು. ಇದೆಲ್ಲದರ ಜೊತೆಗೆ 5 ಪ್ರಮುಖ ವಿಚಾರಗಳನ್ನು ನಾನೀಗ ನಿಮ್ಮ ಮುಂದೆ ಇಡ್ತೀನಿ. ಅದನ್ನು ಯಾವಾಗಲೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದರಲ್ಲಿ ಒಂದು, ಲೋನ್ ತಗೊಳ್ಳೋದು ಯಾವ ಕಾರಣಕ್ಕೂ ಕೂಡ ತಪ್ಪಲ್ಲ. ಒಳ್ಳೆಯ ಉದ್ದೇಶಕ್ಕೋಸ್ಕರ ನಿಮಗೆ ಸಾಧ್ಯ ಇದೆ ಅಂತ ಆದರೆ ನೀವು ಖಂಡಿತವಾಗ್ಲಿ ಲೋನ್ ತಗೊಳ್ಬೋದು. ಅಥವಾ ಮುಂದಿನ ದಿನಗಳಲ್ಲಿ ನಿಮಗೆ ಅದು ಆದಾಯವನ್ನು ತರಬಲ್ಲದಾದಂಥ ಕೆಲಸಕ್ಕೆ ನೀವು ಕೈ ಹಾಕ್ತೀರಿ ಅಂತ ಹೇಳಿದ್ರೆ ಖಂಡಿತವಾಗ್ಲಿ ಲೋನ್ ತಗೊಳ್ಬೋದು. ಅದರಲ್ಲಿ ತಪ್ಪಿಲ್ಲ. ಎರಡನೇದು, ಅನ್ಪ್ರೊಡಕ್ಟಿವ್ ಲೋನನ್ನು ಯಾವ ಕಾರಣಕ್ಕೂ ಕೂಡ ತಗೊಳ್ಬೇಡಿ. ಲೋನ್ ತಗೊಳ್ಳೋದು ತಪ್ಪಲ್ಲ, ಅನ್ಪ್ರೊಡಕ್ಟಿವ್ ಲೋನನ್ನು ತಗೊಳ್ಳೋದು ಖಂಡಿತವಾಗ್ಲೂ ತಪ್ಪು. ಸುಮ್ಮನೆ ದುಂದು ವೆಚ್ಚ ಮಾಡೋದಕ್ಕೆ, ಆಡಂಬರ ಅಥವಾ ಐಷಾರಾಮಿ ಕಾರುಗಳನ್ನು ತಗೊಳ್ಳೋದಕ್ಕೆ, ಕಾರ್ ಇರುತ್ತೆ ಮತ್ತೆ ಕಾರ್ ಹಾಕಬೇಕು, ಆಡಂಬರ, ಪ್ರತಿಷ್ಠೆ. ಸೊ ಇದಕ್ಕೋಸ್ಕರ ಯಾವ ಕಾರಣಕ್ಕೂ ಲೋನ್ ತಗೊಳ್ಳಿಕ್ಕೆ ಹೋಗಬೇಡಿ. ಮೂರನೇದು, ಲೋನ್ ಎಷ್ಟು ಕೊಡ್ತಾರೆ ಅಂತ ಹೇಳಿ ನೋಡಿ ಲೋನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಅವ್ರು ಎಷ್ಟು ಬೇಕಾದ್ರೂ ಲೋನ್ ಕೊಡೋದಕ್ಕೆ ರೆಡಿ ಇರ್ತಾರೆ, ಯಾಕಂದ್ರೆ ಅವರಿಗೆ ಬಡ್ಡಿ ಬರ್ತಾ ಇರುತ್ತೆ. ಆದರೆ ನೀವು ಯೋಚನೆ ಮಾಡಬೇಕಾಗಿದ್ದೆ ಇಲ್ಲಿ ಅಂತ ಹೇಳಿದ್ರೆ, ನನ್ನಿಂದ ಈ ಲೋನನ್ನು ರೀಪೇ ಮಾಡೋದಕ್ಕಾಗತ್ತಾ, ನಾನು ಲೋನ್ ತಗೊಂಡು ಇದನ್ನು ಒಳ್ಳೆಯ ಉದ್ದೇಶಕ್ಕೋಸ್ಕರ ನಾನು ಬಳಸ್ಕೊಳ್ತಾ ಇದ್ದೀನ ಅಂತ ಹೇಳುವಂಥದ್ದನ್ನು ನೀವು ಯಾವತ್ತೂ ಕೂಡ ತಲೆಲಿಟ್ಕೊಳ್ಬೇಕು. ನಾಲ್ಕನೇದು ಪ್ರಮುಖವಾದಂಥ ವಿಚಾರ, ತುಂಬ ಜನ ಈ ತಪ್ಪನ್ನು ಮಾಡ್ತಾರೆ.
ಲೋನ್ ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆ ತಪ್ಪನ್ನು ಯಾವ ಕಾರಣಕ್ಕೂ ಕೂಡ ಮಾಡಬೇಡಿ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಕೂಡ ಏರಿಳಿತಗಳ ಮೇಲೆನೆ ನಡೀತಾ ಇರೋದು. ಹುಷಾರಾಗಿರಿ. ಇನ್ನು 5ನೇದು, ಇನ್ಸ್ಟಂಟ್ ಆಗಿ ತಗೊಳ್ಳುವಂತ ಲೋನ್ ಇದೆಯಲ್ಲ, ಅದು ನಿಮ್ಮ ಜೊತೆಗೇನೆ ಇರುತ್ತೆ. ಯಾವತ್ತಿಗೂ ಕೂಡ ಹುಷಾರಾಗಿರಿ. ಈ 5 ಪ್ರಮುಖ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಲೋನ್ ಬೇಕಾದ್ರೆ ತಗೊಳ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಬಟ್ ಯಾವತ್ತೂ ಕೂಡ ಹುಷಾರಾಗಿರಿ. ಫೈನಲಿ, ಯಾರೇ ಆದರೂ ಕೂಡ ಲೋನ್ ತಗೊಳ್ಳುವಂಥ ಸಂದರ್ಭದಲ್ಲಿ ಗುಡ್ ಲೋನ್ ಯಾವುದು, ಬ್ಯಾಡ್ ಲೋನ್ ಯಾವುದು ಅಂತ ಹೇಳಿ ನೋಡಿಕೊಂಡು ಲೋನ್ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಒದ್ದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಈಗ ಒಂದಷ್ಟು ಜನರಿಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗಿರ್ಬೋದು, ನಾವು ಈ ಲೋನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕಪ್ಪ. ಯಾವ ಥರದ ಲೋನ್ಗಳನ್ನು ನಾವು ತಗೊಳ್ಬೋದು, ಯಾವ ಥರದ್ದು ತಗೊಳ್ಬಾರ್ದು, ಹೋಮ್ ಲೋನ್ ಹೆಂಗೆ, ಕಾರ್ ಲೋನ್ ಹೆಂಗೆ, ಪರ್ಸನಲ್ ಲೋನ್ ಹೆಂಗೆ ಅಂತ. ಸೊ ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ನೀವೇನು ಮಾಡಬೇಕು ಗೊತ್ತಾ, ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಹೇಳಿ ಒಂದು ಕೋರ್ಸ್ ಇದೆ. ಸೊ ಆ ಕೋರ್ಸ್ನಲ್ಲಿ ಎಲ್ಲ ರೀತಿಯ ಲೋನ್ಗಳು, ಯಾವ ಥರ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತವೆ, ಯಾವ ಥರದ ಲೋನನ್ನು ನಾವು ತಗೊಳ್ಬೋದು, ಯಾವ ಥರದ ಲೋನ್ಗಳನ್ನು ನಾವು ತಗೊಳ್ಬಾರ್ದು, ಎಲ್ಲದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಸೊ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ ಕೋರ್ಸನ್ನು ನೀವು ನೋಡಿದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಆಗ್ತಡ, ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಸಾಲದ ಶೂಲದಿಂದ ಹೊರಗೆ ಇರಿ, ಒಳ್ಳೆ ಜೀವನವನ್ನು ನಡೆಸಿ. ಆಲ್ ದಿ ಬೆಸ್ಟ್.